टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಲ್ಲೆಲ್ಲೂ ಕೂಡ ಇವತ್ತು ಕ್ರಿಕೆಟ್ನ ಹಾವಳಿ ಅಂತಾನೆ ಹೇಳ್ಬೋದು. ಒಂದು ರೀತಿ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪಂದ್ಯ ನೋಡೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಫ್ಯಾನ್ಸ್. ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈಗಾಗಲೇ ಅಭಿಮಾನಿಗಳಲ್ಲಿ ಒಂದು ರೀತಿ ಹಬ್ಬದ ಸಂಭ್ರಮ, ಭಾರತ ಗೆಲ್ಲಲೇಬೇಕು ಅನ್ನುವಂತಹ ಪೂಜೆ ಪುನಸ್ಕಾರಗಳು ಒಂದ್ ಕಡೆ, ಜೋಶ್ ಯಾವ ರೀತಿ ಇದೆ ಅಭಿಮಾನಿಗಳಲ್ಲಿ, ಏನ್ ಹೇಳ್ತಾರೆ? ಹೌದು ಮಧು ನಾಗರಾಜ್, ಇವತ್ತು ನಡೆಯತಕ್ಕಂಥ ಏನು ಭಾರತ ಪಾಕಿಸ್ತಾನ ರಣರೋಚಕ ಕದನಕ್ಕೆ ಎಲ್ಲರೂ ಕ್ರಿಕೆಟ್ ಅಭಿಮಾನಿಗಳು ತುಂಬಾ ಜೋಶಿಂದ ಕಾಯ್ತಾ ಇದ್ದಾರೆ. ಸಾಕಷ್ಟು ಅಂದ್ರೆ ಇವತ್ತು ಭಾರತ 100% ವಿನ್ ಆಗೇ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ನೀವು ಗಮನಿಸಬಹುದು, ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಕೂಡ ಇವತ್ತು ಎಷ್ಟೊತ್ತಿಗೆ ಮಧ್ಯಾಹ್ನ 2:30 ಗಂಟೆ ಆಗುತ್ತೆ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂದ್ಯಾಟ ಕೇವಲ ಪಂದ್ಯಾಟ ಮಾತ್ರ ಆಗಿರುತ್ತೆ, ಎಮೋಷನ್ ಕೂಡ ಆಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನು ಮಾತಾಡಿಸ್ತಾನ ಸರ್, ಇವತ್ತು ಭಾರತ ಪಾಕಿಸ್ತಾನ ಮ್ಯಾಚ್ ಇದೆ, ಎಷ್ಟು ಜೋಶ್ ಇದೆ ಮತ್ತೆ ಏನೇನು ನಿರೀಕ್ಷೆಗಳಿದೆ ಅಂತೇಳಿ? ಆಕ್ಚುಲಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ, ಇದೊಂಥರ ರೋಚಕ ಮ್ಯಾಚ್ ಆಗಿದೆ. ಇದರಲ್ಲಿ ನಾವೆಲ್ಲ ರೋಹಿತ್ ಶರ್ಮಾ ಫ್ಯಾನ್, ಕೊಹ್ಲಿ ಫ್ಯಾನ್ ಎಲ್ಲ ಇದ್ದೇವೆ. ಆದರೂ ನಾವು ಇವತ್ತು ಇಂಡಿಯಾ ವಿನ್ ಆಗಬೇಕು, ನಮಗೆ ಇವತ್ತು ಮಸ್ಟ್ ಮ್ಯಾಚ್. ಐ ವಿಲ್ ಥಿಂಕ್ ರೋಹಿತ್ ಶರ್ಮಾ ಇವತ್ತು ಸೆಂಚುರಿ ಹೊಡಿತಾರೆ. ಇಂಡಿಯಾಕ್ಕೆ ಬ್ಯಾಟಿಂಗ್ ಅಲ್ಲಿ ಏನೇನು ಪ್ಲಸ್ ಆಗ್ಬೋದು, ಬೌಲಿಂಗ್ ಅಲ್ಲಿ ಏನೇನು ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ನಂಗೆ ಇವತ್ತು ಶುಭ್ಮನ್ ಗಿಲ್ ಆಲ್ರೆಡಿ ಫಾರ್ಮ್ ಅಲ್ಲಿ ಇದ್ದಾರೆ. ಅವರು ಶ್ರೇಯಸ್ ಅಯ್ಯರ್ ಮತ್ತು ರೋಹಿತ್ ಶರ್ಮಾ ಜೋಡಿ ಅವರು ಒಳ್ಳೆ ಟಾರ್ಗೆಟ್ ಮಾಡಿಕೊಡ್ತಾರೆ ನಮಗೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇಂಡಿಯಾ ಟೀಮ್ಗೆ? ಇಂಡಿಯಾ ಟೀಮ್ಗೆ ಫಸ್ಟ್ ಆಫ್ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಇವ್ರು ಆಲ್ರೆಡಿ ನಮ್ಮ ಸಂದೇಶ ಹೇಳಿದ ಹಾಗೆ ರೋಹಿತ್ ಶರ್ಮಾ ಇವತ್ತು ಸೆಂಚುರಿ ಹೊಡಿಬೇಕಂತ ಆಸೆ. ನಾವೆಲ್ಲರೂ ಆಲ್ಮೋಸ್ಟ್ ರೋಹಿತ್ ಶರ್ಮಾದೇ ಫ್ಯಾನ್ಸ್ ಆಗಿದ್ದಾರೆ. ಶುಭ್ಮನ್ ಗಿಲ್ ಕೂಡ ಆಲ್ರೆಡಿ ಫಾರ್ಮ್ ಅಲ್ಲಿದ್ದಾರೆ. ಆ್ಯಂಡ್ ಬೌಲಿಂಗ್ ಯೂನಿಟ್ ಕೂಡ ಶಮಿ ಅವರು ಕಮ್ ಬ್ಯಾಕ್ ಆಗಿದ್ದಾರೆ. ಸೊ ಶಮಿ ಅವ್ರದ್ದು ಒಳ್ಳೆ ಬೌಲಿಂಗ್ ಇರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಈಗ 2017ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ನಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಗೆದ್ದಿತ್ತು. ಸೊ ಅದೇ ಜೋಶಲ್ಲಿ ಪಾಕಿಸ್ತಾನದವರು ಕೂಡ ಇದ್ದಾರೆ. ಆ ಜೋಶ್ ಅವ್ರಿಗೆ ಏನಾಗ್ಬೋದು ಅಂತ ಹೇಳಿ? ಏನಿಲ್ಲ ಸರ್, ಅಂದರೆ ನಮ್ಮ ಇಂಡಿಯಾ ಟೀಮ್ ಆಲ್ರೆಡಿ ಫಾರ್ಮಲ್ಲಿ ಇದ್ದಾರೆ. ವಿನ್ನಿಂಗ್ ಚಾನ್ಸಸ್ 100% ಇದೆ ಸರ್. ಓಕೆ, ಏನೇನು ಪ್ಲಸ್ ಆಗ್ಬೋದು ಇಂಡಿಯಾಕ್ಕೆ? ಪ್ಲಸ್ ಅದೇ ಸರ್, ಇವರು ಶುಭಮ್ ಗಿಲ್ ಎಲ್ಲ ಫಾರ್ಮಲ್ಲಿ ಇದ್ದಾರೆ, ರೋಹಿತ್ ಶರ್ಮಾ ಕೂಡ ಒನ್ ಟಚಲ್ಲಿ ಇದ್ದಾರೆ, ಅದೆಲ್ಲ ಪ್ಲಸ್ ಸರ್. ಸಾಕಷ್ಟು ಗಮನಿಸಬಹುದು, ಎಲ್ಲರೂ ಕೂಡ ಜೋಶ್ ಅಲ್ಲಿ ಇದ್ದಾರೆ. ಇಂಡಿಯಾಕ್ಕೆ, ಟೀಮ್ ಇಂಡಿಯಾಕ್ಕೆ ವಿಶ್ ಅನ್ನು ಕೂಡ ಮಾಡ್ತಿದ್ದಾರೆ. ಇವತ್ತು 100% ಇಂಡಿಯಾ ವಿನ್ ಆಗೇ ಆಗುತ್ತೆ ಮತ್ತು ರೋಹಿತ್ ಶರ್ಮಾ ಕೂಡ ಸಾಕಷ್ಟು ಫಾರ್ಮ್ ಅಲ್ಲಿ ಇದ್ದಾರೆ ಮತ್ತು ಭಾರತದ ಬ್ಯಾಟಿಂಗ್ ಬೌಲಿಂಗ್ ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಇಂಡಿಯಾ ಪಕ್ಕ ವಿನ್ ಆಗೇ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನು ಕ್ರಿಕೆಟ್ ಅಭಿಮಾನಿಗಳು ವ್ಯಕ್ತಪಡಿಸಿರುವಂತದ್ದು. ಮಧು ನಾಗರಾಜ್. ಓಕೆ ಅಶೋಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.